ಹಾಯ್, ನಾನು ನಿಮ್ಮ ದೀಪಿಕಾ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಬದುಕು ಒಂದು ಕನಸಿನ ಮೂಟೆ ಇದ್ದಂತೆ. ಕಟ್ಟುವುದು ಸುಲಭ, ಜೀವನ ಸಾಗಿಸುವುದು ಕಷ್ಟ. 1 ವೀಕಿಂದ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಯಾವುದೇ ವ್ಲಾಗ್ನೂ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ತಿಂಡಿಗೆ ತೊಂಡೆಕಾಯಿ ಪಲ್ಯ ಮತ್ತು ಕಾಯಿ ದೋಸೆ ಮಾಡಿದ್ದೆ. ತೊಂಡೆಕಾಯಿ ರಿಚ್ ಇನ್ ಐರನ್, ವೀಕ್ಲಿ ಒನ್ಸ್ ಆದರೂ ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನನ್ನ ಮಗಳದು ಜೀಪು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸೊ ಸರ್ವೀಸಿಗೆ ಬರೋಕ್ಕೆ ಹೇಳಿದ್ವಿ. ತೊಗೊಂಡು 1 ಇಯರ್ ಆಗಿದೆ ಅಷ್ಟೇ. ಅದರಲ್ಲಿ 6 ಮಂತ್ಸ್ ಅಷ್ಟೇ ಅದು ಓಡಿರೋದು. ಅದರಲ್ಲೂ ಸ್ಟಾರ್ಟಿಂಗ್ ಒಂದು ಹಾಫ್ ಆನ್ ಅವರ್ ಓಡ್ತಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ 10 ಮಿನಿಟ್ಸ್ ಆಯಿತು, 5 ಮಿನಿಟ್ಸ್ ಆಯಿತು. ಈಗ 1 ಇಯರ್ ಆದಮೇಲೆ ಸ್ಟಾರ್ಟೇ ಆಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಚೆಕ್ ಮಾಡ್ಸೋಕ್ಕೆ ಅಂತ ಕರೆಸಿದ್ದೀವಿ, ನೋಡೋಣ ಏನು ಹೇಳ್ತಾರೆ. ಅದು ಹೆಂಗೆ ಅಂದರೆ ತೊಗೊಂಡು ಒಂದು 6 ಮಂತ್ಸು ಯೂಸ್ ಮಾಡಿಲ್ಲ. ಅದು ಬ್ಯಾಟ್ರಿ ಹೋಗಿದೆಯೋ ಏನೋಗಿದೆಯೋ ಗೊತ್ತಿಲ್ಲ, ಬಟ್ ರನ್ ಅಂತೂ ಆಗ್ತಿಲ್ಲ. ಒಂದು 5 ಮಿನಿಟ್ಸ್ ರನ್ ಆಗ್ತಿತ್ತು. ಇವಾಗ 1 ಮಂತಿಂದ ಅದನ್ನೂ ರನ್ ಆಗ್ತಾ ಇಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಿಲ್ಲ ನಮಗೆ. ಬಟ್ 6 ಮಂತ್ಸಿಗೆ ಬ್ಯಾಟ್ರಿ ಹೋಗುತ್ತಾ? 6 ಮಂತ್ಸಿಗೆ ಚಾರ್ಜಿಂಗ್ ಮೇಲೆ ಹೋಗುತ್ತೆ. ಕರೆಕ್ಟ್ 8 ಅವರ್ಸ್ ಚಾರ್ಜ್ ಮಾಡಬೇಕು ನಾವು. ಬ್ಯಾಟ್ರಿ ಕರೆಕ್ಟ್ ಇದೆಯಾ? ಬ್ಯಾಟ್ರಿ ಕರೆಕ್ಟ್ ಆಗಿದೆ. ಇದನ್ನ ಚಾರ್ಜಿಗೆ ಹಾಕಿ ಮಾಡ್ತೀವಿ ನಿಮಿಷ. ಚಾರ್ಜರ್ ಹೋಗಿದ್ಯಾ? ಅದೇ ಮೇಡಮ್ ನೋಡ್ತೀನಿ. ಬ್ಯಾಟ್ರಿ ಇದಾಗ್ತಿದ್ದ, ಬ್ಯಾಟ್ರಿ ಆ ಥರ ಆಗಿದ್ದು ಸುಮ್ಮನೆ ಹಾಕಿದ್ರೆ ಬ್ಯಾಟ್ರಿ ಚಾರ್ಜರ್ ಹೋಗುತ್ತೆ. ಹೊಸದೇ ಹಾಕ್ತಾಗ ರೆಡ್ ಲೈಟ್ ಆನ್ ಆಗಬೇಕು. ಆನ್ ಆಗಲ್ಲ ಚಾರ್ಜಿಗೆ ಹಾಕ್ದಾಗ. ಮೂವ್ ಮಾಡು. ಸರ್ವೀಸ್ ಮಾಡೋಕ್ಕೆ ಬಂದಿದ್ದವ್ರು ಮಾತ್ರ ತುಂಬ ಒಳ್ಳೆಯವರು. ನಮಗೆ ತುಂಬ ಚೆನ್ನಾಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ತುಂಬ ಚೆನ್ನಾಗಿ ಸರ್ವೀಸ್ ಮಾಡಿಕೊಟ್ರು. ಚೆಕ್ ಮಾಡಿಬಿಟ್ಟು ಬ್ಯಾಟ್ರಿ ಮತ್ತು ಚಾರ್ಜರ್ ಎರಡೂ ಹೋಗಿದೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು, ಬೇರೆ ಆಪ್ಷನ್ ಇರಲಿಲ್ಲ. ಚಾರ್ಜರ್ ಕೂಡ ಹೊಸ ತೊಗೊಂಡ್ವಿ, ಬ್ಯಾಟ್ರಿನೂ ಹೊಸದು ಹಾಕ್ಸಿದ್ವಿ. 2000 ಆಯಿತು ಇದಕ್ಕೆ. 2000 ತೊಗೊಂಡು ನಮಗೆ ಅವರು ಚಾರ್ಜರ್ಗೂ ಯಾವುದೇ ವ್ಯಾರಂಟಿ ಕೊಟ್ಟಿಲ್ಲ, ಬ್ಯಾಟ್ರಿಗೂ ಯಾವುದೇ ವ್ಯಾರಂಟಿ ಕೊಟ್ಟಿಲ್ಲ. ಸ್ಟೋರ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೇಳಿದ್ರೆ ಯಾವುದೇ ವ್ಯಾರಂಟಿ ಇಲ್ಲ ಮ್ಯಾಮ್ ಬ್ಯಾಟ್ರಿಗೂ ಅಂತ ಹೇಳ್ತಾರೆ. ಇಷ್ಟು ದುಡ್ಡು ತೊಗೊಂಡು ಯಾವುದೇ ವ್ಯಾರಂಟಿ ಕೊಟ್ಟಿಲ್ಲ ಅಂದರೆ ನಾವು ಹಾಕ್ಸಿನೂ ಏನು ಯೂಸು? ಇವಾಗ ನಾವು ಇವತ್ತು ಹಾಕ್ಸಿ ನೆಕ್ಸ್ಟ್ ಡೇ ಕೂಡ ಬ್ಯಾಟ್ರಿ ಹೋಗ್ಬೋದು, ಅಂದ್ರೂ ಏನೂ ವ್ಯಾರಂಟಿ ಇಲ್ಲ. ಅಷ್ಟು ದುಡ್ಡು ಕೊಟ್ಟು ವೇಸ್ಟು ಸುಮ್ಮನೆ. ಆಮೇಲೆ ನಾವು ರೀಸೆಂಟಾಗಿ ಎಂಕ್ವೈರ್ ಮಾಡ್ದಂಗೆ ಸೇಮ್ ಜೀಪು ಬೇರೆ ಕಡೆ ಲೋಕಲ್ ಶಾಪ್ಸಲ್ಲಿ ತುಂಬ ಕಮ್ಮಿಗಿದೆ. ನಾವು ಈ ಥರ ಶೋರೂಮ್ ಅಂತ ಹೋಗ್ತೀವಿ, ಚೆನ್ನಾಗಿ ಹಳ್ಳಕ್ಕೆ ಬೀಳ್ತೀವಿ. ನಾವಿದರಿಂದ ಒಂದು ಕಲ್ತಿದ್ದು ಏನಂದರೆ, ದೊಡ್ಡ ಶಾಪು, ಬ್ರ್ಯಾಂಡು, ಶೋರೂಮ್ಸು ಅಂತ ಹೋಗೋದು ಬಿಟ್ಟು ಲೋಕಲ್ ಶಾಪ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೇಮ್ ಜೀಪು, ಸೇಮ್ ಬ್ರ್ಯಾಂಡು, ಸೇಮ್ ವೇರಿಯಂಟು. ಲೋಕಲ್ ಶಾಪಲ್ಲಿ ನಮಗೆ ಇನ್ನೂ 3000 ಕಮ್ಮಿ ಇತ್ತು, ಮತ್ತು 6 ಮಂತ್ಸ್ ವ್ಯಾರಂಟಿ ಕೂಡ. 6 ಮಂತ್ಸಲ್ಲಿ ಏನೂ ಪ್ರಾಬ್ಲಮ್ ಆದರೂ ಅವರೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ನಮಗೆ ಇಲ್ಲಿ ದೊಡ್ಡ ಶೋರೂಮ್ ಅಂತ ಹೋಗಿದ್ದಕ್ಕೆ ನಮ್ಗೆ ಯಾವುದೇ ವ್ಯಾರಂಟಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ದ ಮೈಸೂರು ಜೋಡಿನ ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ದ ಮೈಸೂರು ಜೋಡಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.